ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ರಾಜ್ಯದಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಇವತ್ತು ವಿರೋಧ ಪಕ್ಷದಲ್ಲಿ ಕೂರ್ತಕ್ಕಂಥ ಸಂದರ್ಭ ಏನು ಬಂದಿದೆ. ಇದರ ನಡುವೆನೂ ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೊಲೆಗಡುಕ ಸರ್ಕಾರ ಏನಿದೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೊಲೆಗಡುಕ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಏನಿದೆ, ಈ ಒಂದು ಸರ್ಕಾರದ ವಿರುದ್ಧ ಜನ ಇವತ್ತು ಬೇಸತ್ತಿದ್ದಾರೆ. ರಾಜ್ಯದ ಜನ ಇವತ್ತು ರೊಚ್ಚಗಿದ್ದಾರೆ ಸರ್ಕಾರದ ವಿರುದ್ಧ. ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿಗೆ ಮತ್ತು JDS ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ, ಬೆಂಬಲವನ್ನು ನೀಡ್ತಾರೆ. ನಾನು ಇದನ್ನೇ ಬಯಸ್ತಾ ಇದ್ದೆ, ನನಗೆ ಉಚ್ಚಾಟನೆ ಮಾಡಿದ್ದಾರೆ ಅಂತಲೇ ಹೇಳಿದ್ದಾರೆ ಸರ್. ಹಾಗಾದರೆ ಅವರು ಅದನ್ನೇ ಬಯಸ್ತಾ ಇದ್ದರು ಅಂತ ಹೇಳಿದ್ರೆ, ರೋಗಿ ಬಯಸಿದ್ದು ಹಾಲನ್ನು ವೈದ್ಯರು ಹೇಳಿದ್ದು ಹಾಲು ಅನ್ನಂಗೆ ಆಗಿದೆ. ಸೊ ಅವ್ರು ಬಯಸಿದ್ದೇ ಆಗಿದೆ. ತುಂಬ ಸಂತೋಷ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಹಾರೈಸ್ತೇನೆ. ಇವತ್ತು ನಮ್ಮ ಶಿಕಾರಿಪುರ ಹುಚ್ಚರಾಯನ ಜಾತ್ರೆ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಇವತ್ತು ಹೇಳ್ತೇನೆ, ಇವತ್ತು ಮಾನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ, ಅವರು ಕೂಡ ಪಕ್ಷದ ಸಂಘಟನೆ ಮಾಡಿ ಎಲ್ಲವನ್ನು ಮಾಡಿದ್ದಾರೆ. ಅದು ಯಾಕೋ ಏನೋ ಅಡ್ಡದಾರಿಯನ್ನು ಹಿಡ್ಕೊಂಡೇನು ಹೊರಟಿದ್ದಾರೆ. ಇವತ್ತು ರಾಜ್ಯದ ಕಾರ್ಯಕರ್ತರು ಯಾರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ, ಯಾರೂ ಕೂಡ ಸಹಕಾರನ ಕೊಡ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಯಾವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಅವ್ರಿಗೆ ಕೈ ಜೋಡಿಸಿಲ್ಲ. ಲೋಕಸಭಾ ಚುನಾವಣೆ, ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ. ಜನರಲ್ಲಿ ಸ್ಪಷ್ಟತೆ ಇದೆ. ಅಭಿವೃದ್ಧಿ ಹರಿಕಾರರು ಅಂತೇಳಿದ್ರೆ BY ರಾಘವೇಂದ್ರ ಅಂಥೇಳಿ ಇವತ್ತು ಎಲ್ಲ ಪಕ್ಷ, ಎಲ್ಲ ವರ್ಗದ ಜನರು ಇವತ್ತು ಮಾತನಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಏನು ಅಂತರದಲ್ಲಿ ಗೆದ್ದಿದ್ರು, ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಸನ್ಮಾನ್ಯ BY ರಾಘವೇಂದ್ರ ಅವರು 4ನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಗ್ತಾರೆ. ಇವತ್ತು ರಾಜ್ಯದಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಇವತ್ತು ವಿರೋಧ ಪಕ್ಷದಲ್ಲಿ ಕೂರ್ತಕ್ಕಂಥ ಸಂದರ್ಭ ಏನು ಬಂದಿದೆ. ಇದರ ನಡುವೆನೂ ಸಹ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೊಲೆಗಡುಕ ಸರ್ಕಾರ ಏನಿದೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೊಲೆಗಡುಕ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ ಏನಿದೆ, ಈ ಒಂದು ಸರ್ಕಾರದ ವಿರುದ್ಧ ಜನ ಇವತ್ತು ಬೇಸತ್ತಿದ್ದಾರೆ. ರಾಜ್ಯದ ಜನ ಇವತ್ತು ರೊಚ್ಚಗಿದ್ದಾರೆ ಸರ್ಕಾರದ ವಿರುದ್ಧ. ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪಾರ್ಟಿಗೆ ಮತ್ತು JDS ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ, ಬೆಂಬಲವನ್ನು ನೀಡ್ತಾರೆ. ನಾನು ಇದನ್ನೇ ಬಯಸ್ತಾ ಇದ್ದೆ, ನನಗೆ ಉಚ್ಚಾಟನೆ ಮಾಡಿದ್ದಾರೆ ಅಂತಲೇ ಹೇಳಿದ್ದಾರೆ ಸರ್. ಹಾಗಾದರೆ ಅವರು ಅದನ್ನೇ ಬಯಸ್ತಾ ಇದ್ದರು ಅಂತ ಹೇಳಿದ್ರೆ, ರೋಗಿ ಬಯಸಿದ್ದು ಹಾಲನ್ನು ವೈದ್ಯರು ಹೇಳಿದ್ದು ಹಾಲು ಅನ್ನಂಗೆ ಆಗಿದೆ. ಸೊ ಅವ್ರು ಬಯಸಿದ್ದೇ ಆಗಿದೆ. ತುಂಬ ಸಂತೋಷ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಹಾರೈಸ್ತೇನೆ. ಇವತ್ತು ನಮ್ಮ ಶಿಕಾರಿಪುರ ಹುಚ್ಚರಾಯನ ಜಾತ್ರೆ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಇವತ್ತು ಹೇಳ್ತೇನೆ, ಇವತ್ತು ಮಾನ್ಯ ಈಶ್ವರಪ್ಪನವರು ಹಿರಿಯರಿದ್ದಾರೆ, ಅವರು ಕೂಡ ಪಕ್ಷದ ಸಂಘಟನೆ ಮಾಡಿ ಎಲ್ಲವನ್ನು ಮಾಡಿದ್ದಾರೆ. ಅದು ಯಾಕೋ ಏನೋ ಅಡ್ಡದಾರಿಯನ್ನು ಹಿಡ್ಕೊಂಡೇನು ಹೊರಟಿದ್ದಾರೆ. ಇವತ್ತು ರಾಜ್ಯದ ಕಾರ್ಯಕರ್ತರು ಯಾರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ, ಯಾರೂ ಕೂಡ ಸಹಕಾರನ ಕೊಡ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಯಾವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಅವ್ರಿಗೆ ಕೈ ಜೋಡಿಸಿಲ್ಲ. ಲೋಕಸಭಾ ಚುನಾವಣೆ, ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ. ಜನರಲ್ಲಿ ಸ್ಪಷ್ಟತೆ ಇದೆ. ಅಭಿವೃದ್ಧಿ ಹರಿಕಾರರು ಅಂತೇಳಿದ್ರೆ BY ರಾಘವೇಂದ್ರ ಅಂಥೇಳಿ ಇವತ್ತು ಎಲ್ಲ ಪಕ್ಷ, ಎಲ್ಲ ವರ್ಗದ ಜನರು ಇವತ್ತು ಮಾತನಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಏನು ಅಂತರದಲ್ಲಿ ಗೆದ್ದಿದ್ರು, ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಸನ್ಮಾನ್ಯ BY ರಾಘವೇಂದ್ರ ಅವರು 4ನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.